ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಲವೊಂದು ಮನೆಗಳಲ್ಲಿ ಅತ್ತಿಗೆ ನಾದಿನಿ ಜಗಳ ಇರುತ್ತೆ. ಕೆಲವು ಮನೆಗಳಲ್ಲಂತೂ ಈ ಜಗಳ ಅತ್ತಿಗೆಯ ಮೇಲಿನ ಸಿಟ್ಟಿನಿಂದ ನಾದಿನಿ ತವರಿಗೆ ಬಾರದ ಪರಿಸ್ಥಿತಿ ನಿರ್ಮಾಣ ಮಾಡಿರುತ್ತೆ. ಆದರೆ ರಾಜ್ಯದ ಈ ಗ್ರಾಮದಲ್ಲಿ ಅತ್ತಿಗೆ ನಾದಿನಿ ಮನಸ್ತಾಪ ಮಾಡಿಕೊಳ್ಳದೆ ಉತ್ತಮ ಬಾಂಧವ್ಯ ಇರಿಸಿಕೊಳ್ಳಲಿ ಅಂತಲೇ ಜಾತ್ರೆ ಮಾಡ್ತಾರೆ. ವಿಶೇಷ ಅಂದ್ರೆ ಜಾತ್ರೆಯಲ್ಲಿ ಅತ್ತಿಗೆ ನಾದಿನಿಯರು ಪರಸ್ಪರ ತಲೆಗೆ ತಲೆ ಡಿಚ್ಚಿ ಹೊಡೆಯುತ್ತಾ ಜಗಳಕ್ಕೆ ಇತಿಶ್ರೀ ಹಾಡ್ತಾರೆ. ಅರೆ ಏನಿದು ವಿಶಿಷ್ಟ ಆಚರಣೆ ಅಂತೀರಾ? ತೋರಿಸ್ತೀವಿ ನೋಡಿ. ಹೀಗೆ ಪರಸ್ಪರ ಹಣೆಗೆ ಹಣೆ ಹಚ್ಚಿ ಡಿಚ್ಚಿ ಹೊಡಿತಾ ಇರೋ ದೃಶ್ಯ ಕಂಡು ಬಂದದ್ದು ಕೋಟೆನಾಡು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಐಮಂಗಲ ಹೋಬಳಿಯ ಸಿಎನ್ ಮಾಳಿಗೆ ಗ್ರಾಮದ ಅಹೋಬಲ ನರಸಿಂಹಸ್ವಾಮಿಯ ಜಾತ್ರೆಯಲ್ಲಿ. ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿ ನಡೆದ ಅತ್ತಿಗೆ ನಾದಿನಿಯರ ಡಿಚ್ಚಿ ಹಬ್ಬ ಕಾರ್ಯಕ್ರಮವೇ ಈ ಜಾತ್ರೆಯ ವಿಶೇಷತೆ. ಜಾತ್ರೆಯು ಅತ್ತಿಗೆ ನಾದಿನಿಯರ ಬಾಂಧವ್ಯ ಬೆಸೆಯುವ ಹಬ್ಬವಾಗಿದ್ದು, ಹಬ್ಬದಲ್ಲಿ ಅತ್ತಿಗೆ ನಾದಿನಿಯರು ತಲೆ ಡಿಚ್ಚಿ ಹೊಡೆಯೋದು ಈ ಗ್ರಾಮದ ಒಂದು ಸಂಪ್ರದಾಯವಾಗಿದೆ. ಒಂದು ಬದಿ ಅತ್ತಿಗೆಯರು, ಇನ್ನೊಂದು ಬದಿ ನಾದಿನಿಯರು ಎದುರು ಬದುರು ನಿಂತು ಓಡೋಡಿ ಬರುತ್ತಾ ತಮ್ಮ ಮುಂದಲೆಯಿಂದ ಡಿಚ್ಚಿ ಹೊಡಿತಾರೆ. ಜಾತ್ರೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕಾಗಿ ಮನೆ ಮಗಳನ್ನ ಗ್ರಾಮದ ಊರ ಹೆಬ್ಬಾಗಿಲಿನಿಂದ ಮೆರವಣಿಗೆಯ ಮೂಲಕ ದೇವಸ್ಥಾನದ ಆವರಣಕ್ಕೆ ಕರೆತರಲಾಗುತ್ತೆ. ಕೆಲವೊಮ್ಮೆ ಅತ್ತಿಗೆ ನಾದಿನಿಯರು ಪರಸ್ಪರ ಕಿತ್ತಾಡಿ ಮನಸ್ತಾಪಗಳು ಉಂಟಾಗಿ ತವರು ಮನೆಗೆ ಬರೋದಿಲ್ಲ. ಇದರಿಂದ ಸಂಬಂಧಗಳ ಮಧ್ಯ ಬಿರುಕು ಮೂಡಿ ಹಾಳಾಗುತ್ತದೆ. ಇದನ್ನು ಮನಗಂಡ ನಮ್ಮ ಪೂರ್ವಿಕರು ಅತ್ತಿಗೆ ನಾದಿನಿಯನ್ನ ದೇವಸ್ಥಾನದಲ್ಲಿ ರಾಜಿ ಮಾಡಿಸಿ ಪರಸ್ಪರ ಚೆನ್ನಾಗಿ ಇರಲೆಂಬ ಉದ್ದೇಶದಿಂದ ಮುಂದಲೆಯಿಂದ ಒಬ್ಬರಿಗೊಬ್ಬರು ಡಿಚ್ಚಿ ಹೊಡೆಸ್ತಾರೆ. ಇದರಿಂದ ಸಂಬಂಧಗಳು ಉತ್ತಮವಾಗಿರೋದಲ್ಲದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಅಂತ ನಂಬಿಕೆ ಇದ್ದು ಈ ಆಚರಣೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅಂತಾರೆ ಗ್ರಾಮಸ್ಥರು. ಅಹೋಬಲ ನರಸಿಂಹ ಜಾತ್ರೆ ಮಹೋತ್ಸವವನ್ನು ಆಚರಿಸುತ್ತಿದ್ದು ತಾತ ಮುತ್ತಾತ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವಂಥ ಈ ಕಾರ್ತಿಕ ಮಹೋತ್ಸವ ಡಿಸೆಂಬರ್ ತಿಂಗಳಲ್ಲಿ ಆಗಬೇಕಿತ್ತು. ನಮ್ಮ ಕಳಸ ಪ್ರತಿಷ್ಠಾಪನೆ ಹೊಸ ಗುಡಿ ಕಟ್ಟಿ ಕಳಸ ಪ್ರತಿಷ್ಠಾಪನೆ ಇರುವುದರಿಂದ ನಾವು ಕಳಸ ಪ್ರತಿಷ್ಠಾಪನೆ ಈ ಫೆಬ್ರವರಿ ತಿಂಗಳಲ್ಲಿ ಇಟ್ಕೊಂಡಿದ್ದಾರೆ. ಈ ಮೊದಲನೇ ಕಾಲದಲ್ಲಿ ಅತ್ತಿಗೆ ನಾದಿನಿಯರು ಡಿಚ್ಚಿ ಕೊಡುವಂತಹ ಸಂಪ್ರದಾಯ ನಡೆಸ್ಕೊ ಬಂದಿದ್ದರಿಂದ ನಾವು ಹೆಣ್ಣು ಮಕ್ಕಳು ಮತ್ತು ನಮ್ಮ ಹಣ ಹೆಂಡತಿಯಾಗಿದ್ದ ಅತ್ತಿಗೆಯರು ಡಿಚ್ಚಿ ಕೊಡುವುದರಿಂದ ನಮಗೆ ತುಂಬ ಖುಷಿಯಾಗುತ್ತದೆ. ಮತ್ತು ತಲೆನೋವು ಬರಲಿಲ್ಲ ಅಂದರೆ ಅನ್ನೋ ಮನೋಭಾವ ಇದೆ. ಆದ್ದರಿಂದ ಹೆಣ್ಮಕ್ಳು ಯಾರು ಈ ಹಬ್ಬ ಮಿಸ್ ಮಾಡ್ದಂಗೆ ಸಂತೋಷದಿಂದ ಬಂದು ಈ ಹಬ್ಬ ಆಚರಿಸ್ತಾರೆ. ರಂಜಿತಾ. ಡಿಚ್ಚಿ ಹಬ್ಬಕ್ಕೆ ಬರದಿದ್ರೆ ಕೆಡುಕು ಎಂಬ ನಂಬಿಕೆ. ಹೌದು, ವಿವಾಹವಾಗಿ ರಾಜ್ಯದ ಬೇರೆ ಬೇರೆ ಕಡೆ ನೆಲೆಸಿದ್ರು ಗ್ರಾಮದ ಹೆಣ್ಣು ಮಕ್ಕಳು ಈ ಜಾತ್ರೆಯ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಂದು ಡಿಚ್ಚಿ ಹಬ್ಬ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲವಾದ್ರೆ ಮನೆಯಲ್ಲಿ ಅಶಾಂತಿ, ತೊಂದರೆ ಆಗುತ್ತದೆ. ಅಲ್ಲದೆ ಇಡೀ ವರ್ಷ ತಲೆ ತುಂಬಾ ನೋಯುತ್ತದೆ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡಿಚ್ಚಿ ಹಬ್ಬ ಕಾರ್ತಿಕ ಮಹೋತ್ಸವ ಕಳಸ ಪ್ರತಿಷ್ಠಾಪನೆ ಹಮ್ಮಿಕೊಳ್ಳಲಾಗಿದೆ. ಡಿಚ್ಚಿ ಹಬ್ಬ ಅತ್ತಿಗೆ ನಾದಿನಿಯರು ಡಿಚ್ಚಿ ಹೊಡೆದುಕೊಳ್ಳುವುದರಿಂದ ಪ್ರಾರಂಭ ಮಾಡಲಾಗಿದೆ. ಊರಲ್ಲಿ ಮಳೆ ಬೆಳೆ ಎಲ್ಲವೂ ಸಮೃದ್ಧಿಯಾಗಿ ಬೆಳೆಯಬೇಕು ಎಂದು ಈ ಹಬ್ಬ ಆಚರಿಸಲಾಗಿದೆ. ಈ ಹೆಣ್ಣು ಮಕ್ಕಳು ಮತ್ತು ನಾದಿನಿಯರು ಡಿಚ್ಚಿ ಹೊಡಿಕೊಂಡಿಲ್ಲ ಅಂದರೆ ತಲೆನೋವು ಬರುವ ಸಾಧ್ಯತೆ ಇದೆ ಎಂದು ಈ ಹಬ್ಬವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಫಲಿಸುತ್ತದೆ. ಊರಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇಂದ ಸುಖ ಸಮೃದ್ಧಿಯಾಗಿ ಅತ್ತಿಗೆ ನಾದಿನಿ ಬಾಂಧವ್ಯಗಳು ಗಟ್ಟಿಯಾಗಿ ವರ್ಷಿತ. ಅಹೋಬಲ ನರಸಿಂಹಸ್ವಾಮಿ ಹಾಗೂ ಶ್ರೀ ವೀರಗಾರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನ 3 ದಿನಗಳ ಕಾಲ ನಡೆಸಲಾಗುತ್ತೆ.
ಕುಂಟಹಳ್ಳದಲ್ಲಿ ಗಂಗೆ ತಂದು ಊರ ಮುಂದಿನ ಹೆಬ್ಬಾಗಿಲಿನಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಲಾಯಿತು. ಮಣೇವು, ಟಗರಿನ ಕಾಳಗ, ಅತ್ತಿಗೆ ನಾದನಿಯರ ಡಿಚ್ಚಿ ಕಾರ್ಯಕ್ರಮದೊಂದಿಗೆ 3 ದಿನಗಳ ಕಾರ್ತಿಕ ಪೂಜಾ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಕರೆತಂದ ದೇವರುಗಳಿಗೆ ಮಣೇವು ಹಾಕಲಾಗುತ್ತೆ. ಈ ಸಂದರ್ಭದಲ್ಲಿ ಬಿಳಿ ಬಣ್ಣದ ಬಟ್ಟೆ ಹಾಸಿ ಬಾಳೆಹಣ್ಣು, ಸಕ್ಕರೆ ಹಾಕಿ ಇಡಲಾಗುತ್ತೆ. ಮೆರವಣಿಗೆಯ ಮೂಲಕ ಬಂದ ದೇವರುಗಳು ಮಣೇವು ಕಾರ್ಯಕ್ರಮ ನಡೆಸುತ್ತಾರೆ. ಮಡಿ ಹುಟ್ಟ ಭಕ್ತರು ವಾದ್ಯಗಳಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಮಣೇವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಾತ್ರ ಡಿಚ್ಚಿ ಹಬ್ಬ ಆಚರಣೆ ಮಾಡಲಾಗುತ್ತೆ. ಆದರೆ ಅಹೋಬಲ ನರಸಿಂಹಸ್ವಾಮಿ ನೂತನ ದೇವಸ್ಥಾನ ನಿರ್ಮಾಣವಾಗಿದ್ದು ಕಳಸಾರೋಹಣ ಕಾರ್ಯಕ್ರಮದ ಹಿನ್ನೆಲೆ ಡಿಸೆಂಬರ್ ಬದಲಿಗೆ ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಡಿಚ್ಚಿ ಹಬ್ಬ ಆಚರಣೆ ಮಾಡಲಾಗಿದೆ. ಒಟ್ನಲ್ಲಿ ಅತ್ತಿಗೆ ನಾದಿನಿಯರ ಮಧ್ಯೆ ಸಾಮರಸ್ಯ ಬೆಸೆಯುವ ಸಲುವಾಗಿ ಇಂದಿಗೂ ಕೂಡ ಜಾತ್ರೆಯಲ್ಲಿ ಡಿಚ್ಚಿ ಹಬ್ಬ ಆಚರಣೆ ಮಾಡಿಕೊಂಡು ಬರ್ತಾ ಇರೋದು ವಿಶೇಷವೇ ಸರಿ. ಎಚ್ ಮಹಾಂತೇಶ್, ರಾಯಪುರ, ಜೀ ಕನ್ನಡ ನ್ಯೂಸ್, ಚಿತ್ರದುರ್ಗ.